ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನೆಲ್. ಮಾವನ್ ಮಗನ್ ಮದ್ವೆ ಆಯ್ತು, ಬನ್ನಿ ಬನ್ನಿ ಮಾವನ್ ಮಗಳ ಮದ್ವೆನೂ ತೋರಿಸ್ತೀನಿ. ಚಪ್ರಶಾಸ್ತ್ರ ಒಂದ್ ಕಡೆ ನಡೀತಾ ಇತ್ತು. ನಾನು ಮತ್ತೆ ನಮ್ಮ ಮಾವನ ಮಗಳು ಮೆಹಂದಿ ಹಾಕ್ಸಕ್ಕಂತ ಹೇಳಿ ಸಾಗರಕ್ಕೆ ಹೋದ್ವಿ. ಅವ್ರ ಮನೇಲಂತೂ ಅವರು ಮುಸ್ಲಿಂ, ಅವ್ರು ಎಷ್ಟು ಚಂದ ಮಾತಾಡಿಸಿ ಎಷ್ಟು ಚಂದ ಕೇರ್ ಮಾಡಿದ್ರು ಅಂದರೆ ಅಷ್ಟು. ಒಂದು ನಮ್ಮ ರಿಲೇಟಿವ್ ಮನೆ, ತುಂಬ ಹತ್ತಿರದವ್ರ ಮನೆಗೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಮಾಡಿಸಿದ್ರು. ಆ್ಯಂಡ್ ತಿನ್ನೋಕ್ಕೆ ತಿಂಡಿ ಎಲ್ಲ ಕೊಟ್ಟು ಅಷ್ಟು ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ಮೆಹಂದಿ ಕೂಡ ಮಸ್ತಾಗಿಯೇ ಹಾಕಿದ್ರು. ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಕತ್ಲಾಗಿತ್ತು. ಆ್ಯಂಡ್ ಚಪ್ಪರದ ಶಾಸ್ತ್ರದಲ್ಲಿ ಏನೇನು ಶಾಸ್ತ್ರ ಮಾಡಬೇಕು ಅದೆಲ್ಲ ಸ್ಟಾರ್ಟ್ ಮಾಡಿದ್ರು. ಅಡುಗೆ ಒಂದು ಕಡೆ ಜೋರಾಗಿನೇ ನಡೀತಾ ಇತ್ತು, ಯಾಕಂದರೆ ಮಾರನೇ ದಿನ ಮುಹೂರ್ತ ಇರೋದ್ರಿಂದ ಅಡುಗೆ ಅವರು ಹಿಂದಿನ ದಿನನೇ ಬಂದಿದ್ದರು. ಆ್ಯಂಡ್ ಅವತ್ತಿನ ದಿನ ಸಂಜೆಗೆ ಕೂಡ ಅವರೇನೆ ಅಡುಗೆ ಮಾಡಿದರು. ಹಾಗೆ ಎಲ್ಲ ಶಾಸ್ತ್ರಗಳನ್ನು ಸ್ಟಾರ್ಟ್ ಮಾಡಬೇಕಿತ್ತು. ಹಾಗೆ ಹಳದಿ ಶಾಸ್ತ್ರ ಕೂಡ, ಅದಕ್ಕೆ ಮನೆಯವ್ರದ್ದು ಆಶೀರ್ವಾದ ತಗೋಬೇಕಿತ್ತು. ಅವಳು ಅದನ್ನು ತಗೋತಾ ಇದ್ದಾಳೆ. ಇಷ್ಟು ಚೆನ್ನಾಗಿ ರೆಡಿ ಆದಮೇಲೆ ಫೋಟೋಗ್ರಾಫರ್ ಅಂತೂ ಸುಮ್ಮನೆ ಬಿಡಲ್ಲ. ಸೊ ಫೋಟೋಸು ತುಂಬ ಚೆನ್ನಾಗಿ ತೆಗಿತಾ ಇದ್ರು. ನಾನು ಚಪ್ಪರ ಶಾಸ್ತ್ರ ವಿಡಿಯೋ ಹಾಕಿದ್ದೆನಲ್ಲ, ಅದರಲ್ಲಿ ಹೇಳ್ದಂಗೆ ಇದು ಕೂಡುಮಿಯವರಿಗೆ ಬಟ್ಟೆ ಎಲ್ಲ ಕೊಟ್ಟು ಈ ಶಾಸ್ತ್ರನ ನಡೆಸ್ಕೊಡಿ ಅಂತ ಕೇಳುವಂಥ ಪದ್ಧತಿ ಇದು. ಹಾಗೆ ಮತ್ತೆ ಉಳಿದಿರುವಂಥ ಎಲ್ಲ ಶಾಸ್ತ್ರಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತದೇ ಶಾಸ್ತ್ರ ಎಲ್ಲ ಮುಗಿದ ತಕ್ಷಣ ಎಲ್ಲರೂ ಅಡ್ಡಡ್ಡ ಉದ್ದುದ್ದ ಮಲ್ಕೊಂಡಿದ್ದಾಯಿತು. ನಾವು ಸ್ವಲ್ಪ ಜಾಸ್ತಿನೇ ನೈಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತಾಡಿಕೊಂಡು. ಆ್ಯಂಡ್ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಒಂದು ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ರು, ಅದೇ ಬಿನ್ನಾಣಿ ಶಾಸ್ತ್ರ. ಒಂದು ಕಡೆ ಇವಳು ಶಾಸ್ತ್ರ ನಡೀತಾ ಇದೆ, ಇನ್ನೊಂದು ಕಡೆ ನಮ್ಮದು ಹೊಸ ಅಕ್ಕ, ಹೊಸ ಮದುಮಗಳು ಮನೆ ದೇವರಿಗೆ ಹೂ ಕೊಯ್ತಾ ಇದ್ರು. ಹಾಗೆ ಎಲ್ಲೆಲ್ಲಿ ಏನೇನು ನಡೀತಿದೆ ನೋಡೋಣ ಅಂತ ನಾನು ಹೊರಟೆ. ಅಡುಗೆಯವರು ಅಡುಗೆಗೆ ತಯಾರಿ ನಡೆಸ್ತಾ ಇದ್ರು. ಹಾಗೆ ಡೆಕೋರೇಷನ್ ಅವರು ಬಂದು ಸ್ಟೇಜ್ನ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ರು. ಆ್ಯಂಡ್ ಮನೆ ಎಂಟ್ರೆನ್ಸ್ಗೆ ಅಂದರೆ ಗೇಟ್ ಹತ್ರ ಹೇಗೆ ರೆಡಿ ಮಾಡಿದ್ದಾರೆ ಅಂತ ನೋಡ್ಕೊಂಬರಕ್ಕೆ ಹೋದೆ. ಆ್ಯಂಡ್ ಹೀಗಿದೆ ಅದು. ತುಂಬ ಚಂದ ಮಾಡಿ ಎಲ್ಲರೂ ಅಷ್ಟು ನೀಟಾಗಿ ಕೆಲಸನ ಮಾಡ್ತಾಯಿದ್ರು, ಅಷ್ಟು ಚಂದ ಬಂದಿತ್ತು ಎಲ್ಲ. ಈ ಕಡೆ ನಮ್ಮ ಹುಡುಗಿ ರೆಡಿ ಆದಳು. ಆ್ಯಂಡ್ ಎಷ್ಟು ಮುದ್ದ ಕಾಣಿಸ್ತಾ ಇದ್ದಾಳಲ್ಲ, ನನಗೆ ನಂಬಕ್ಕೆ ಆಗ್ತಲ್ಲ. ಚಿಕ್ಕ ವಯಸ್ಸಿಂದ ನಾನು ಅವಳು ಜಗಳ ಮಾಡ್ಕೊಂಡಿದ್ದವರು. ಈಗ ಮದುವೆಗೆ ನಿಂತಿದ್ದಾಳೆ, ನಂಬಕ್ಕಾಗ್ತಾ ಇಲ್ಲ. ಇವ್ರ ಮನೇಲಿ ಕೂಡ ಮಂಟಪ ಮಾಡುವಂಥ ಒಂದು ಪದ್ಧತಿ ನಡ್ಕೊಂಡು ಬಂದಿಲ್ಲ ತುಂಬ ಹಿಂದಿನಿಂದ. ಸೊ ಇವ್ರ ಮನೇಲಿ ಕೂಡ ಮದುವೆಗೆ ಮಂಟಪವನ್ನು ಮಾಡಿಲ್ಲ. ದೊಡ್ಡ ಚಪ್ರದ ಕೆಳಗೇನೆ ಇವ್ರದ್ದು ಕೂಡ ತಾಳಿ ಕಟ್ಟುವಂಥ ಶಾಸ್ತ್ರ ಮಾಡ್ತಾರೆ. ನಮ್ಮ ಹುಡುಗಿಗಂತೂ ಅದೇನು ಚಿಂತೆನೋ ಗೊತ್ತಿಲ್ಲ, ನಗ್ತಾನೆ ಇರಲಿಲ್ಲ. ನಾನು ಪದೇ ಪದೇ ಅವಳಿಗೆ ನೆನ್ಪು ಮಾಡಬೇಕಿತ್ತು ನಗು ನಗು ಅಂತ. ನೋಡಿ ಹೇಳಿದ್ಮೇಲೆ ನಗ್ತಾ ಇದ್ದಾಳೆ. ಒಂದು ಕಡೆ ಮದುವೆ ಭರ್ಜರಿಯಾಗಿ ನಡೀತಾ ಇತ್ತು. ಹಾಗೆ ಆ ವರ್ಣದೇವ ಕೂಡ ನಂದೇನು ಕಮ್ಮಿ ಅಂತ ಅವನ ಅರ್ಭಟನೂ ಶುರು ಮಾಡಿದ್ದ. ಆಚೆ ಕಡೆ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ಒಳಗಡೆ ಅದೇ ಹೇಳಿದ್ನಲ್ಲ ಜೂಜಾಟ ಅಂತ, ಆ ಆಟನ ಆಡಿಸ್ತಾ ಇದ್ರು. ಆಮೇಲೆ ಸ್ಟೇಜ್ ಮೇಲೆ ಹೋಗಿ ರಿಸೆಪ್ಷನನ್ನು ತುಂಬ ಜೋರಾಗಿಯೇ ಮಾಡಿದ್ರು. ಬಟ್ ನನ್ನ ಹತ್ರ ಒಂದೇ ಒಂದು ವೀಡಿಯೋನೂ ಇಲ್ಲ.
ನಾನು ಅವಳು ಹೊರಡೋ ಟೈಮಲ್ಲಿ ಎಷ್ಟು ಬ್ಯುಸಿ ಇದ್ದೆ ಅಂತ ಅಂದರೆ, ಅವಳು ಹೋಗಬೇಕಾದ್ರೆ ವೀಡಿಯೋ ಮಾಡೋದಿರಲಿ, ನಂಗೆ ಮನಸ್ಪೂರ್ವಕವಾಗಿ ಅಳ್ಳೋದಕ್ಕೂ ಟೈಮ್ ಇರಲಿಲ್ಲ. ಹುಡುಗಿ ತುಂಬ ಅಳ್ತಾ ಇದ್ಲು. ಅಲ್ಲಿಂದ ನಾವು ಹೊರಟ್ವಿ ಹುಡುಗನ ಮನೆ ಕಡೆಗೆ. ಹುಡುಗನ ಮನೆಗೆ ಹೋದ ತಕ್ಷಣ ಅವರಿಗೆ ವೆಲ್ಕಮ್ ಮಾಡಿದ್ರು. ದೃಷ್ಟಿ ತೆಗಿಯೋ ಶಾಸ್ತ್ರ ಎಲ್ಲ ಇತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಮತ್ತೆ ಅಲ್ಲಿ ಜೂಜಾಟ ಏನು ಆಡಿಸ್ತಾರೆ, ಅಲ್ಲಿ ಹೋದ್ಮೇಲೆ ಮತ್ತೆ ಅದನ್ನು ಕೂಡ ಆಡಿಸಿದ್ರು. ಆಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ರಿಸೆಪ್ಷನ್ನಿಗೆ ನಮ್ಮ ಕಡೆ MLA ಬಂದಿದ್ರಪ್ಪ. ಮತ್ತು ಹಾಗೆ ನಮ್ಮದು ಹುಡುಗ ಹುಡುಗಿದು ಸ್ವಲ್ಪ ಫೋಟೋಶೂಟ್ ಕೂಡ ಆಯಿತು. ಮಾರನೇ ದಿನ ನಾವು ಬರೋದು ಸಂಜೆ ಆಗಿತ್ತು ಮತ್ತೆ ವಾಪಸ್ ಮನೆಗೆ. ಆ್ಯಂಡ್ ಮನೆಗೆ ಬಂದ ತಕ್ಷಣ ಫುಲ್ ಗೊತ್ತಾಯಿತು ಅಂದ್ಕೊತೀನಿ. ನೆಕ್ಸ್ಟ್ ಡೇ ಮತ್ತೆ ಬೀಗ್ರೂಟ್ ಆಯಿತು. ಸೊ ಇವರೆಲ್ಲ ಬಂದಿದ್ದಾರೆ. ಮತ್ತು ಮಾರನೇ ದಿನ ಹುಡುಗನ ಮನೆಯಿಂದ ಹುಡುಗಿ ಮನೆಗೆ ವಾಪಸ್ ಬಂದಾಗ ಕೆಲವೊಂದು ಚಿಕ್ಕ ಪುಟ್ಟ ಶಾಸ್ತ್ರಗಳೆಲ್ಲ ಇರುತ್ತೆ, ಅದೆಲ್ಲ ಮಾಡಿದ್ರು. ಮತ್ತೆ ಅವತ್ತಿನ ದಿನ ಶಾಸ್ತ್ರ ಎಲ್ಲ ಮುಗಿಸಿ ಕೋಳಿ ಕಜ್ಜಾಯ ತಿಂದು ಆರಾಮ್ಸೆ ಮಲಗಿದ್ವಿ. ಬನ್ನಿ ಬೀಗ್ರೂಟ ಸ್ಟಾರ್ಟ್ ಆಯಿತು. ಎಸ್, ಬೀಗ್ರೂಟಕ್ಕೆ ಕೆಲಸ ಮಾಡೋಕ್ಕೆ ಬಂದಿದ್ದಂಥ ಊರವರೆಲ್ಲ ಇವ್ರ ಮನೇಲಿ ಒಂದು ದೊಡ್ಡ ಮಾವಿನ ಹಣ್ಣಿನ ಮರ ಇದೆ ಆಯಿತಾ, ಅಲ್ಲಿ ಕೂತ್ಕೊಂಡು ಎಲ್ಲ ಮಾವಿನ ಹಣ್ಣು ಕಿತ್ಕೊಂಡು ಕೂತಿದ್ದಾರೆ ಕೆಲಸ ಮಾಡೋದು ಬಿಟ್ಟು. ಸಂಜೆ ಆಯಿತು, ಹಾಗೆ ಬೀಗ್ರೂಟದ್ದು ಶಾಸ್ತ್ರ ಕೂಡ ಶುರುವಾಯಿತು. ಇದೆಲ್ಲ ಎಷ್ಟು ಕ್ಯೂಟ್ ಅಲ್ಲ. ಆಮೇಲೆ ಎಲ್ಲ ಹುಡುಗರು ಸೇರಿ ಕೇಕ್ ಕಟ್ ಮಾಡಿಸಿದ್ರು. ತುಂಬ ಅಂದರೆ ತುಂಬ ಜನ ಆಗಿದ್ರು. ಸೊ ಇವರು ಕೇಕ್ ಸಿಕ್ಕಿದ ತಕ್ಷಣ ಸರಿಯಾಗಿ ತಿನ್ಕೊಂಬಿಟ್ರು. ಯಾಕಂದರೆ ಜನ ನೋಡಿ ಅವ್ರಿಗೆ ಗೊತ್ತಿತ್ತು ಇದು ತುಂಬ ಲೇಟ್ ಆಗುತ್ತೆ ನಾವು ಊಟ ಮಾಡೋಕ್ಕೇನ ಅಂತ. ಊಟ ಎಲ್ಲ ಆಯ್ತಲ್ಲ, ಊಟ ಕರಗಿಸ್ಬೇಕಲ್ವಾ, ಅದಕ್ಕೆ ಊರ್ ಹುಡುಗರೆಲ್ಲ ಸರಿಯಾಗಿ ಡ್ಯಾನ್ಸ್ ಮಾಡಿದ್ರು. ಮದುವೆ ಅಂತೂ ಮುಗೀತು. ಆದರೆ ಈ ವರುಣನ ಆರ್ಭಟ ಮಾತ್ರ ಮುಗಿಲಿಲ್ಲ ನೋಡಿ. ಮದುವೆ ಮುಗಿದ್ಮೇಲೆ ಎಲ್ಲ ವಸ್ತುನ ಜೋಡಿಸಿಡೋದು ಎಲ್ಲ ಕ್ಲೀನ್ ಮಾಡೋದು ನಡೀತಾ ಇತ್ತು. ನಾನು ಸ್ವಲ್ಪ ನಮ್ಮನೆ ಕಡೆನೂ ಹೋಗಿ ಬರೋಣ ಅಂತ ಹೋದೆ. ಯಾಕಂದರೆ ನಾನು ದೊಡ್ಡಪ್ಪ ಮನೆಗೆಲ್ಲ ಯಾವಾಗೂ ಹೋಗಿ ಬರೋದು ರೂಢಿ. ಸೊ ಎಲ್ರ ಮನೆಗೂ ಸುತ್ತಾಡಿ ಅವ್ರು ಕೊಟ್ಟಿರೋ ಅಂಥ ಮಾವಿನ ಹಣ್ಣು ಇಟ್ಕೊಂಡು ಮನೆ ಕಡೆ ಹೊರಟೆ. ಅಯ್ಯೋ, ಆಮೇಲೆ ನಮ್ಮ ಬಂಗಾರ ಜೊತೆ ಸ್ವಲ್ಪ ವಿಷಯಗಳನ್ನ ಡೀಪಾಗಿ ಡಿಸ್ಕಷನ್ ಮಾಡಬೇಕಿತ್ತು. ಮಾಡಿಬಿಟ್ಟು ನಾನು ಅಲ್ಲಿಂದ ಹೊರಟೆ. ರಾತ್ರಿ ಆಗ್ತಿದ್ದಂಗೆ ತುಂಬ ಬೇಜಾರಾಗ್ತಾಯಿತ್ತು, ಮತ್ತೆ ವಾಪಸ್ ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂತ. ರಾತ್ರಿ ಅಲ್ಲಿಂದ ಹೊರಟೋಳು ಬೆಳಗ್ಗೆ ಬಂದಿದ್ದು ನಮ್ಮ ಬೆಂಗಳೂರಿಗೆ.